ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಏನು ಸೀನ್ ಅಂತ ಹೇಳಿದ್ರೆ ಟೈಟಲ್ ನೋಡಿರ್ತೀರಾ, ರಿಯೂನಿಯನ್ ಅಂತ. ಹೌದು, ಬಟ್ ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದಾಗ ಏನಾಯಿತು ಅನ್ನೋದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಸೊ ಸ್ನೇಹಿತರೆ, ಏನೋ ಒಂದು ಡೆಲಿವರಿ ಬಂತು. ಎಲ್ಲಿಂದ ಬಂದಿದೆ ಗೊತ್ತಾ? US ಇಂದ ಬಂದಿದೆ ಡೆಲಿವರಿ. ನಮ್ಮ ಸಿಲ್ವರ್ ಪ್ಲೇ ಬಟನ್ ಸ್ನೇಹಿತರೆ. ಸೊ ಟಕ್ಕನ್ಬಿಟ್ಟು ಎದ್ಬಿಟ್ಟು ಇವಾಗ ಡೋರ್ ಹತ್ರ ಹೋಗ್ತಾ ಇದ್ದೀನಿ ತಗೊಳಕ್ಕೆ. ಸೊ ಎಕ್ಸೈಟೆಡ್, ಬನ್ನಿ ಹೋಗೋಣ. ಸ್ನೇಹಿತರೆ, ಸಿಕ್ಕಿದೆ. ಸೊ ತುಂಬಾ ಒಂದು ಖುಷಿ ಆಗ್ತಾ ಇದೆ. ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಒಟ್ಟಿಗೆ ಅನ್ಬಾಕ್ಸ್ ಮಾಡೋಣ, ಬನ್ನಿ. ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಸೊ ಚಾನಲು ವೆರಿಫೈಡ್ ಆಗಿದೆ ಇವಾಗ. ಸೊ ನೀವು ಕಂಪ್ಯೂಟ್ರಲ್ಲಿ, ಲ್ಯಾಪ್ಟಾಪಲ್ಲಿ ನನ್ನ ಚಾನಲ್ ಓಪನ್ ಮಾಡಿ ನೋಡಿದ್ರೆ ಹೆಸರು ಪಕ್ಕ ಒಂದು ಟಿಕ್ ಬರುತ್ತೆ, ವೆರಿಫೈಡ್ ಯೂಸರ್ ಅಂತ. ಸೊ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿಗಾಗಿದ್ದಾರೋ ಅವ್ರಿಗೆ ಅವ್ರ ಚಾನಲ್ ಪಕ್ಕ ಈ ಥರ ಟಿಕ್ ಮಾರ್ಕ್ ಬರುತ್ತೆ. ಆ್ಯಂಡ್ ಏನಂತ ಹೇಳಿದ್ರೆ, ಇದು ಮೊಬೈಲಲ್ಲಿ ಒಂದೊಂದ್ಸರಿ ಟಿಕ್ ಮಾರ್ಕ್ ಕಾಣಿಸ್ಕೊಳ್ಳಲ್ಲ, ಬಟ್ ನಾವು ಯಾವಾಗ ಕಮೆಂಟ್ ಮಾಡ್ತೀವಿ ಆ ಕಮೆಂಟ್ಸಲ್ಲಿ ನಮ್ಮ ಯೂಸರ್ ನೇಮ್ ಪಕ್ಕದಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ಸೊ ಚಾನಲು ವೆರಿಫೈಡ್ ಆಯಿತು, ಪ್ಲೇ ಬಟನ್ನು ಬಂದು ಕೈಗೆ ಸಿಕ್ಕಿದೆ. ಅನ್ಬಾಕ್ಸ್ ಮಾಡೋಣ ಅಂತ ಕೂತ್ಕೊಂಡೆ ನಾನು, ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ ಸ್ನೇಹಿತರೆ. ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತು. ಹಾಗಾಗಿ ಸುಶ್ವಿನ್ ಬೈಗೆ ಒಂದು ಫೋನ್ ಹಾಕಿದೆ, CK ಎಲ್ಲಿದ್ದಾನೆ ಅಂತ ಫೋನ್ ಹಾಕಿದೆ. ಇಲ್ಲೇ ಮನೆ ಹತ್ರ ಬರ್ತಾ ಇದ್ದಾರೆ, ಅವ್ರು ಗಾಡಿ ವಾಶ್ ಏನೋ ಮಾಡಬೇಕು ಅಂತಿದ್ರು ಅಂತ ಹೇಳಿದ್ರು. ಸೊ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ, ಸೀಕ್ರೆಟಾಗಿ ಇವಾಗ CKನ ಮೀಟ್ ಮಾಡಿಬಿಟ್ಟು ನಾವೆಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಈ ಒಂದು ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡೋಣ ಅಂತ. ಅವನಿಗೂ ಗೊತ್ತಿಲ್ಲ ಪ್ಲೇ ಬಟನ್ ಬಂದಿರೋದು, ಜಸ್ಟ್ ಒಂದು ಸ್ಟೋರಿ ಹಾಕಿದ್ದೆ ಅಷ್ಟೇ ಈ ಲೆಟರ್ದು. ಮೋಸ್ಟ್ಲಿ ಅದು ನೋಡಿರ್ತಾನೇನೋ CK, ಬಟ್ ಅವನ್ನ ಮೀಟ್ ಮಾಡ್ತಾ ಇರೋದು ಸರ್ಪ್ರೈಸೇ. ನೋಡೋಣ ಹೇಗಿರುತ್ತೆ ಅಂತ. ಇದು ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ನಮ್ಮ ರಾಜನ್ಗೆ. ನಿಮಗೆ ಗೊತ್ತಿರೋಂಗೆ ನಂದು ಗಾಡಿ ಸರ್ವಿಸ್ ಸೆಂಟರಲ್ಲಿದೆ, ಲಕ್ಷ್ಮಿ ಬೈಕ್ ಸರ್ವೀಸಲ್ಲಿ. ಸೊ ಹಾಗಾಗಿ ರಾಜನ್ ಓಡಿಸ್ತಾ ಇದ್ದೀನಿ. ಸೊ ರಾಜನ್ ಬಂದ್ಬಿಟ್ಟು 69,516 ಕಿಲೋಮೀಟ್ರ್ ಓಡಿದ್ದಾನೆ. ಜಾಕಿ 50,000 ಕಿಲೋಮೀಟ್ರಿಗೇನೋ ಇಂಜಿನ್ ಮಾಡಿಸಿದ್ದೆ. ಸೊ ನಾನು ರಾಜನಲ್ಲಿ ಮಿಸ್ಟೇಕ್ ಮಾಡಿದ್ದು ಒಂದೇ ಸ್ನೇಹಿತರೆ, ಈ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಿಗೆ ಬಿಟ್ಟು ರಾಜನು ಹಾಳಾಗ್ಬಿಟ್ಟಿದ್ದ. ಇಂಜಿನ್ ಆಯಿಲ್ ಆಗ್ತಾ ಇರಲಿಲ್ಲ, ನಮ್ಗೆ ಹಾಕಿದ್ದಾರೆ ಅಂದ್ಬಿಟ್ಟು ಓಡಿಸ್ಬಿಡ್ತಾ ಇದ್ವಿ. ಎಷ್ಟೊಂದು ತಲೆನೋವು ಬಿಡ್ತಾಯಿತ್ತು ಈ ಅವರು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರಲ್ಲಿ. ಸೊ ಅದು ಬಿಟ್ಟು ನಾವು ಬೇರೆ ಕಡೆ ಎಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಆದ್ವಿ. ಆವಾಗ ರಾಜನು ದಾರಿಗೆ ಬಂದ. 500 ಹಾಕಿ. ರಾಜನ್ ಫ್ಯೂಲ್ ಅಪ್ ಆಗಿದ್ದಾರೆ. ಈಗ ಪ್ಲೇ ಬಟನ್ನು ನನ್ನ ಬ್ಯಾಗಲ್ಲೇ ಇದೆ. ಫ್ರೆಂಡ್ಸ್ನ ಮೀಟ್ ಮಾಡಿ ಪ್ಲೇ ಬಟನ್ ಅನ್ಬಾಕ್ಸ್ ಮಾಡೋದೆ. ಸೊ ಚಂದು, ಸುಶ್ವಿನು ಎಲ್ಲರಿಗೂ ಹೇಳಿದ್ದೀನಿ ಬರೋಕ್ಕೆ. CKಗೆ ಮಾತ್ರ ಸರ್ಪ್ರೈಸು. ಯಾಕಂದರೆ ನಾವು ಯಾವಾಗ ಸೀಸನ್ 9 ರೈಡ್ ಮಾಡ್ತಾಯಿದ್ದೀವಿ, ಅವಾಗ CK ಬಂದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾನೆ. ಸೊ ಅಲ್ಲಿಂದ ಮಂಗಳೂರು ಹೋಗ್ಬಿಡ್ತಾನೆ. ಮತ್ತು ನಾವು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ನನ್ನ ಒಂದು ಸಂಭ್ರಮನ ಅವ್ರ ಜೊತೆ ಹಂಚ್ಕೊಂಡು ಖುಷಿ ಪಡೋಣ ಅಂತ ಅಷ್ಟೇ ಸ್ನೇಹಿತರೆ ಈ ವ್ಲಾಗು. ಆಮೇಲೆ ಮತ್ತೊಂದು ವಿಷಯ, ನೀವು ಎಷ್ಟೊಂದು ಸರಿ ನೀವು ಎಲೆಕ್ಟ್ರಾನಿಕ್ ಯಾವುದೋ ಒಂದು ಗ್ಯಾಜೆಟ್ ತೊಗೊಳ್ಳೋಣ ಅಂತಿರ್ತೀರ, ಅದು ಓವರ್ ಎಕ್ಸ್ಪೆನ್ಸಿವ್ ಅಂದ್ಬಿಟ್ಟು ಬೈ ಮಾಡಿರಲ್ಲ. ಆಮೇಲೆ ಎಷ್ಟೊಂದು ಸರಿ ನಿಮ್ಮ ಬಜೆಟಲ್ಲಿ ಇರೋದಿಲ್ಲ ಯಾವುದೋ ಒಂದು ಇಷ್ಟ ಆಗಿರೋ ಒಂದು ಐಟಮು, ಅದಕ್ಕೆ ನೀವು ಅದನ್ನು ಇಗ್ನೋರ್ ಮಾಡಿಬಿಟ್ಟಿರ್ತೀರ. ಸೊ ನಿಮಗೆ ಇವತ್ತು ಒಂದು ಅಪ್ಲಿಕೇಶನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಇಂಡಿಯಾದ ಫಸ್ಟ್ ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್. ಇದು ಆಸ್ಪೈರ್ ಅಂತ. ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್ಲು ಸ್ನೇಹಿತರೆ. ನೀವು ಲಿಂಕಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಒನ್ಸ್ ಯು ಡೌನ್ಲೋಡ್, ನೀವು ಸುಲಭವಾಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಆ್ಯಪ್ ಓಪನ್ ಮಾಡಿದಾಗ ನಿಮ್ಗೆ ಅಲ್ಲಿ ನೆಕ್ಸ್ಟು ಅಂತ ಬರುತ್ತೆ. ಅದೆಲ್ಲ ಡೀಟೇಲಾಗಿ ಓದಿ, ಅದಾದಮೇಲೆ ನಿಮ್ಮ ಹೆಸರು, ಆಮೇಲೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ, ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ಇದೆರಡೇ ಡಾಕ್ಯುಮೆಂಟೇಷನ್ ಬೇಕಾಗಿರೋದು, ಬೇರೆ ಏನು ಡಾಕ್ಯುಮೆಂಟೇಷನ್ ಬೇಡ. ಇದೆಲ್ಲ ಒಂದು ಅನಲೈಸ್ ಮಾಡಿಬಿಟ್ಟು ಅವರು ನಿಮಗೆ ಕ್ರೆಡಿಟ್ ಲಿಮಿಟ್ ಅಂತ ಕೊಡ್ತಾರೆ. ಆ ಒಂದು ಕ್ರೆಡಿಟ್ ಲಿಮಿಟ್ ಮೊತ್ತ ಒಬ್ಬೊಬ್ರಿಗೂ ವೇರಿ ಆಗುತ್ತೆ. ಸೊ ಆ ಒಂದು ಮೊತ್ತದಿಂದ ನೀವು ಯಾವುದೇ ಒಂದು ಸ್ಟೋರಲ್ಲಿ ಎಲ್ಲೇ QR ಕೋಡ್ ಇದ್ದರೂ ನೀವೊಂದು ಈ ಅಪ್ಲಿಕೇಶನಿಂದ ಆ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು, ಫಸ್ಟು ನಾನೆಲ್ಲ ಫುಲ್ಲಾಗಿ ಪೇಮೆಂಟ್ ಮಾಡ್ತಾಯಿದ್ದೆ.
ಅದಾದಮೇಲೆ ನನಗನ್ನಿಸ್ತು ಈ ಫುಲ್ಲು ಪೇಮೆಂಟ್ ಮಾಡೋ ಬದಲು ಸಖತ್ ಕನ್ವೀನಿಯನ್ಸ್ ಅಲ್ವಾ ಇವಾಗ 4 EMIಯಲ್ಲಿ ಪೇ ಮಾಡೋದು ಅಂತ. ಸೊ ಆಸ್ಪೈರ್ ಅಪ್ಲಿಕೇಶನ್ ಅನ್ನೋದು ಈ ಥರ ನಮ್ಮ ಯಾವುದೇ ಒಂದು ಪರ್ಚೇಸ್ನ ಈಸಿಯಾಗಿ 4 ಇಂಟ್ರೆಸ್ಟ್ ಫ್ರೀ EMIಗೆ ಸ್ಪ್ಲಿಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಕ್ಯಾಚ್ ಏನಂದರೆ ಈ ನೀವು EMI ಮತ್ತು ಕಾರ್ಡ್ನ ಯಾವಾಗ ಯೂಸ್ ಮಾಡ್ಕೊತೀರಾ, ಈ ಅಪ್ಲಿಕೇಶನ್ನ ಯಾವಾಗ ಯೂಸ್ ಮಾಡ್ಕೊತೀರಾ ಅದರದ್ದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀ ಅಂತ ಇರುತ್ತೆ. ಆ ಒಂದು ಫೀನ ನೀವು ಕಟ್ಟಬೇಕಾಗತ್ತೆ. ಇದು ಬಂದು ಈ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀ ಅಗೇನ್ ಇಟ್ ವೇರೀಸ್ ಅಪಾನ್ ಯುವರ್ ಕ್ರೆಡಿಟ್ ಲಿಮಿಟ್. ಸೊ ಅದ್ರ ಮೂಲಕ ನಿಮ್ಗೊಂದು ಮಿನಿಮಲ್ ಫೀ ಇರುತ್ತೆ, ಅದನ್ನು ನೀವು ತಿಂಗಳು ಕಟ್ಟಬೇಕಷ್ಟೆ. ಅದು ಬಿಟ್ಟರೆ ನೀವು ಸ್ಮಾರ್ಟ್ ವೇಯಲ್ಲಿ ಶಾಪ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನಿಂದ. ಸೊ ನೀವು ಆರಾಮಾಗಿ ಒಂದೇ ಸರಿ ಖರ್ಚು ಮಾಡೋ ಬದಲು ಆರಾಮಾಗಿ ಇದನ್ನು ಯೂಸ್ ಮಾಡಿಕೊಂಡು ಎಲ್ಲೇ ನಿಮಗೆ QR ಕೋಡ್ ಇದ್ರೂ ಆರಾಮಾಗಿ ಅದನ್ನು ಸ್ಕ್ಯಾನ್ ಮಾಡಿಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್, ಇವಾಗ ಟ್ರಾವೆಲರ್ಸ್ಗೆ ಸಖತ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಟ್ರಾವೆಲರ್ಸ್ಗೆ ಸಖತ್ತಾಗಿ ಯೂಸ್ ಆಗುತ್ತೆ ಇದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತೀರಾ, ಅಲ್ಲಿ ಊಟ ಮಾಡಿರ್ತೀರಾ, ಅಥವಾ ಯಾವುದೋ ಒಂದು ಹೋಟ್ಲಲ್ಲಿ ಹೋಗಿರ್ತೀರಾ, ಅದ್ರದ್ದು ಚೆಕ್ಔಟ್ ಮಾಡಬೇಕಾದ್ರೆ ಪೇ ಮಾಡಬೇಕಾಗತ್ತೆ. ಆಮೇಲೆ ಫ್ಯೂಯಲ್ಲು, ಬೈಕರ್ಸ್ಗೆ ಫ್ಯೂಯಲ್ ಹಾಕಬೇಕಾಗತ್ತೆ. ಸೊ ಈ ಥರ ಒಂದು ವೇರಿಯಸ್ ಎಲ್ಲೆಲ್ಲಿ ನಿಮಗೆ QR ಕೋಡ್ಗಳಿರುತ್ತೆ ಅಲ್ಲೆಲ್ಲ ನೀವು ಜಸ್ಟು ಈ ಅಪ್ಲಿಕೇಶನ್ ಮೂಲಕ ಸ್ಕ್ಯಾನ್ ಮಾಡಿಬಿಟ್ಟು ಏನು ಅಮೌಂಟ್ ಇದೆ ಅದನ್ನು ಪೇ ಮಾಡ್ಬೋದು. ಆ ಪೇ ಮಾಡಿದ ನಂತರ ಇದನ್ನು ನೀವು ಆಸ್ಪೈರ್ ಅವ್ರಿಗೆ 4 ಇನ್ಸ್ಟಾಲ್ಮೆಂಟ್ಸಲ್ಲಿ ಅಥವಾ 4 EMIಸಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ದರೆ, ಬಡ್ಡಿ ಇಲ್ದರೆ ಆರಾಮಾಗಿ ಕಟ್ಬೋದು. ಸೊ ಸ್ನೇಹಿತರೆ, ಈಗ ನಾವು ಗ್ಯಾರೇಜಲ್ಲಿ ಇದ್ದೀವಿ. ಗ್ಯಾರೇಜಲ್ಲಿ ಸಹ QR ಕೋಡ್ ಇದೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಎಲ್ಲೇ QR ಕೋಡ್ ಇದ್ದರೆ, ಯಾವುದೇ ಒಂದು ಶಾಪಲ್ಲಿ ನೀವು QR ಕೋಡ್ ಇದ್ದರೆ ಅಪ್ಲಿಕೇಶನ್ನ ಓಪನ್ ಮಾಡಿ ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನಮ್ಮ ಗ್ಯಾರೇಜಲ್ಲಿ ಇವಾಗ ನಾವೇನು ತೊಗೊತಾ ಇದ್ದೀವಿ ಅಂದರೆ BMC ಏರ್ ಫಿಲ್ಟರ್ ತೊಗೊತಾ ಇದ್ದೀವಿ. ಸೊ BMC ಏರ್ ಫಿಲ್ಟರ್ ಬಂದು ಆಲ್ಮೋಸ್ಟ್ ಒಂದು 6000 ಚೇಂಜ್ ಇದೆ. ಸೊ ಆ ಒಂದು ಪ್ರಾಡಕ್ಟ್ನ ನಾವು ಇಡೀ ಮೊತ್ತನ ಒಂದೇ ಸರಿ ಪೇ ಮಾಡೋ ಬದಲು ಈ ಒಂದು ಅಪ್ಲಿಕೇಶನ್ ಮೂಲಕ ನಾವು ಈಸಿ ಇನ್ಸ್ಟಾಲ್ಮೆಂಟ್ಸಲ್ಲಿ ತೊಗೊತಾ ಇದ್ದೀವಿ. ಸೊ ಆಸ್ಪೈರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಈಗ ಬನ್ನಿ ಪೇಮೆಂಟ್ ಮಾಡೋಣ, BMC ಏರ್ ಫಿಲ್ಟರ್ ತೊಗೊಳ್ಳೋಣ. ಈಸಿ EMIಗೆ ಕನ್ವರ್ಟ್ ಮಾಡ್ಕೊತೀನಿ. ಸ್ಮಾರ್ಟಾಗಿ ಶಾಪ್ ಮಾಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ನೋಡಿದ್ದೆ BMC ಏರ್ ಫಿಲ್ಟ್ರು. ಸೊ ಇದು ಸುಮಾರು ನೀವು ಪ್ರೈಸ್ ನೋಡಿದ್ರೆ 6000 ಚಿಲ್ಲರೆ ಇದೆ. ಸೊ ಈಗ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಬೈ ಮಾಡೋಣ. ಡನ್ ಸ್ನೇಹಿತರೆ. ಸೊ ಈ ರೀತಿ ನೀವು ಸ್ಮಾರ್ಟಾಗಿ ಪರ್ಚೇಸ್ ಮಾಡ್ಬೋದು. ಯಾವುದೇ ಒಂದು ರೀತಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಈಸಿಯಾಗಿ 4 EMIಸ್ಗೆ ಕನ್ವರ್ಟ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾಪಿಲಿ ಎಂಜಾಯ್ ಯೂಸಿಂಗ್ ದ ಅಪ್ಲಿಕೇಶನ್. ಸೊ ಈ ಒಂದು ಅಪ್ಲಿಕೇಶನ್ನು ನಿಮ್ಮೆಲ್ಲರಿಗೂ ಪಕ್ಕಾ ಯೂಸ್ ಆಗುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಯೂಸ್ ಮಾಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಿಮಗೆ ಬೇಕಾಗಿರೋ ವಸ್ತುನ ಸ್ಮಾರ್ಟ್ ವೇಯಲ್ಲಿ ಶಾಪ್ ಮಾಡಿ ಅಂತ ಹೇಳ್ತಾ ಇವಾಗ ಬೇಜನ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಮುಂದೆ ಹೋಗೋಣ ಬನ್ನಿ. ಸೊ ಶಶ್ವಿನ್ ಮನೆ ಹತ್ರ ಬಂದಿದ್ದೀವಿ. ಚಂದು ಮತ್ತು ಶಶ್ವಿನ್ ಅವರು ಇದ್ದಾರೆ ಇಲ್ಲೇ. ಏನು ಬೈ ಇಬ್ಬರು ಒಂಥರ ಸ್ಮೈಲ್ ಕೊಡ್ತಾ ಇದ್ದೀರಾ? ಇಬ್ಬರು ಒಂಥರ ಸ್ಮೈಲ್ ಕೊಡ್ತೀವಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹ್ಞೂ, ಒಳ್ಳೆ ಟೈಮಿಗೆ ಬಂದಿದೆ. ಈಗ ಕಸ ಇಲ್ಲೆಲ್ಲ ಇದಕ್ಕೆ ಎಲ್ಲಿ CK ಮತ್ತೆ ಇವರು ಬರ್ತಾಯಿದ್ದಾರಾ? ಈಗ 10 ನಿಮಿಷ ಆಯ್ತು ಹೊರಟಿ ಬರ್ತಾವ್ರಿ. ಓಕೆ. ಸೊ ಸ್ನೇಹಿತರೆ, ಇಲ್ಲೇ CK ಮತ್ತೆ ಇವರು ಸಿಗ್ತಾರೆ. ಸೊ ಒಟ್ಟಿಗೆ ಎಲ್ಲ ಸಿಗೋಣ, ಮಾತುಕತೆ ಮಾಡೋಣ. ದೊಡ್ಡವನಾಗಿ ಕ್ಷಮಿಸ್ಬಿಡೋ, ಸಾರಿ. ಸ್ನೇಹಿತರೆ, ಎಲ್ಲ ಮಿಲನ ಎಲ್ಲ ಆಯಿತು. ಸೊ ಇವಾಗ ಇಬ್ಬರು ಇಲ್ಲೇ ಇದ್ದಾರೆ. ಶಶ್ವಿನ್ ಅವರು ಇಲ್ಲೇ ಇದ್ದಾರೆ. ಚಂದು ಅವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನೋಡ್ತಾ ಇದ್ದೀರಾ, ಚಂದ್ರುಜಿ ಕೂಡ ಫುಲ್ ಮೂನ್ ಚಂದ್ರುಜಿ ಇವತ್ತು. ಹೌದು, ವಿಟ್ನೆಸ್ ನಮ್ಮ ಚಂದ್ರುಜಿ ಕೂಡ. ಇನ್ಮೇಲೆ ಏನಾದ್ರು ತಪ್ಪಾಯ್ತು ಅಂದ್ರೆ ಅವ್ರ ಆಮೇಲೆ ಕೊಟೇಶನ್ ರೆಡಿ ಮಾಡ್ತಾರೆ. ಸೊ ಇದೊಂದು ಸಿಲ್ವರ್ ಪ್ಲೇ ಬಟನ್ನ ಟೇಪ್ ಸುಮ್ಮನೆ ಕಟ್ ಮಾಡಿದೀವಿ. ಇವಾಗ ಓಪನ್ ಮಾಡೋಣ. ನೋಡಿ, ಫಸ್ಟ್ ಬ್ಲ್ಯಾಕ್ ಒಂದು ಶೀಟ್ ಇರುತ್ತೆ. ಬ್ಲ್ಯಾಕ್ ಶೀಟ್ ಓಪನ್ ಮಾಡಿದ ತಕ್ಷಣ ನಮ್ಮ ಇದೇ ಇದು ಆಕ್ಚುಲಿ ಕಂಗ್ರ್ಯಾಚುಲೇಷನ್ಸ್
ಅವನೇ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್ ಅಂತ ಕೊಟ್ಟಿದ್ದಾರೆ. ಅದು ಈ ಪ್ಲೇ ಬಟನ್ಸ್ ಮಾಡ್ತಾರಲ್ಲ, ಸೊ ಅವರು ಕಳ್ಸಿರೋದು. ಇದು ಬಂದು ಯೂಟ್ಯೂಬ್ ಲೆಟರ್ ಕಳ್ಸಿದ್ದಾರೆ. ಕೆಳಗಡೆ ನೋಡಿ ಏನೋ ಸುಶ್ಮಿನ್ ಅವ್ರ ನಿಮ್ ಫ್ರೆಂಡಾ ಸುಶಾನ್ ವಗಾಚಿಕಿ ಅಂತ ಐತೆ. ಸಿಇಒ ಕೊಂಡ್ರು ಅವರು. ಸಿಇಒ ನೋಡಿ ಸರ್ಟಿಫಿಕೇಟ್ ಒಳ್ಳೆ ಒಂದು ಓದ್ಬೇಕು ಗಿರಿ ಅವರೇ, ಓದ್ಬೇಕು. ನಮ್ಮ ಕೈಲಿ ಓದಿಸ್ಬೇಕಾ ಇದನ್ನ? ಸಮ್ 1 lakh subscribers, just how far have you come? If each of subscriber were light year, they could take you from one side of the Milky Way to another. ಮಿಲ್ಕಿ ವೇ ಗ್ಯಾಲಕ್ಸಿದ Milky Way. Milky Way correct ಆಗಿದೆ. That's far, and it's why today we are so excited to celebrate your special YouTube journey with you. Not only have you brought a unique voice and style to word, you also created a valuable connection and built a community along the way. In the spirit of YouTube is proud to present your Silver Creator Award, which celebrates your hard work and incredible achievement. Congratulations on the amazing milestone. Just one of many to hope will follow in the future after all their countless others out of there who have discovered your passion, dedication, whether they came to your channel to learn something new, just a laugh. Whole new audience is waiting for you and inspire them just as a growing community. Continue to inspire. We can't wait to see what you do next and will with you every step of the way. Yours sincerely, Sushan Wagachiki. ಸುಶಾನ್ ವಗಾಚಿಕಿ ಸ್ನೇಹಿತರೆ, ಸೂಸನ್ ವಗಾಚಿಕಿ ಅಂತಿದೆ, ಸೂಸನ್ ವಗಾಚಿಕಿ ಅಂದ್ಬಿಟ್ಟ. ಸೊ ಯೂಟ್ಯೂಬ್ ಅವ್ರು ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಡ್ಬಿಡಿ. ಸೊ ಇದೊಂದು ನೋಡಿ, ಈ ತರ ಒಂದು ಲೆಟರ್ ಕಳಿಸ್ತಾರೆ. ಕಳಿಸಿದ್ಮೇಲೆ ಇವಾಗ ಫೈನಲಿ ಓಪನ್ ಕಟ್ ಮಾಡ್ಬೇಕು ನಾವು ತಿರ್ಗಾಲಿ. ಇವ್ರು ನೋಡಿ, ಇವ್ರಿಗೋಸ್ಕರ ತಿರ್ಗಾ ರೀಟೇಕ್ ಮಾಡ್ಕೊಂತ ಇದೀವಿ. ಯಾಕೆ ಮಾಡಲ್ಲ ಫಿಲಮ್ ಅಲ್ಲಿ ಮಾಡಲ್ಲ. ಈಗ ಓಪನ್ ಮಾಡಿಸ್ತಾ ಇದ್ದಾರೆ. ಹೊಡಿರಿ ಕ್ಲಾಪ್ಸ್. ಮೊಬೈಲ್ ಬಿಸಾಕ್ಬಿಟ್ಟೆ. 1 lakh subscribers YouTube. ಇದನ್ನ ಫ್ರೇಮ್ ಹಾಕ್ಸಿ ಮನೇಲಿ ಇಟ್ಕೋಬೇಕು ನೋಡಿ. ಹೋಟೆಲ್ ಮಾಡಿರೋದು ಇದು. ಈಗ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಆಗ್ಲಿ. ಥ್ಯಾಂಕ್ ಯು ಮಗ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ರಿಯೂನಿಯನ್. ಸೊ ದಿಸ್ ಎಪಿಸೋಡ್ ಇಸ್ ಆಲ್ ಅಬೌಟ್ ಅವರ್ ರಿಯೂನಿಯನ್ ಸ್ನೇಹಿತರೆ. ಸೊ ನಾವೇನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತೋ ಅದೆಲ್ಲ ಕ್ಲಿಯರ್ ಆಗಿದೆ. ಸೊ ತುಂಬಾ ಒಂದು ಖುಷಿ ಆಗ್ತಾ ಇದೆ, ಬಿಕಾಸ್ ನಾವೊಂದು ಜಗಳ ಅಂತ ಆದಾಗ ಎಷ್ಟು ಜನ ಅದರಲ್ಲಿ ಬೇಳೆ ಬೇಯಿಸ್ಕೊಂಡ್ರು ಅನ್ನೋದು ನೋಡಿದೀವಿ. ಸೊ ಅದೊಂಥರ ಅನುಭವ ಸ್ನೇಹಿತರೆ. ಅಂಡ್ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿ ಬಿಟ್ಟು ಮತ್ತೆ ಜಾಯ್ನ್ ಆದಾಗ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗತ್ತೆ ಅಂತ ನಂಬ್ತೀನಿ. ಏನ್ ಹೇಳ್ತೀವಿ ಸಿಗ? ನಿಜ. ಸೊ ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ. ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ.